ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಬೇಳೆ ಹೋಳಿಗೆ ಯಾವ ಥರ ಮಾಡೋದಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸೈಡೆಲ್ಲ ಒಬ್ಬಟ್ಟು ಅಂತ ಹೇಳ್ತಾರೆ, ಬಟ್ ನಮ್ಮ ಸೈಡ್ ನಾವು ಹೋಳಿಗೆ ಅಂತಲೇ ಕರಿತೀವಿ. ಹೋಳಿಗೆ ಯುಗಾದಿ ಹಬ್ಬಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು ಹಬ್ಬಕ್ಕೂ ಮಾಡಿರ್ತೀವಿ. ಆ್ಯಂಡ್ ಮನೇಲಿ ಏನಾರ ಪೂಜೆ ಇದ್ದರೆ, ದೀಪಾವಳಿ ದಸರಾ ಎಲ್ಲ ಹಬ್ಬಕ್ಕೂ ಆಲ್ಮೋಸ್ಟ್ ಮಾಡಿರ್ತೀವಿ ಹೋಳಿಗೆನ. ಆದರೆ ಹೋಳಿಗೆ ಮಾಡೋದು ಒಬ್ಬೊಬ್ಬರಿಗೆ ಕಷ್ಟ. ಇವನ್ ನನಗೂ ಕೂಡ ಸ್ಟಾರ್ಟಿಂಗ್ ಕಷ್ಟನೇ ಇತ್ತು. ನಾನು ಸ್ಟಾರ್ಟಿಂಗ್ ಎಲ್ಲ ಮಾಡ್ತಾ ಇರಲಿಲ್ಲ ಹೋಳಿಗೆನ, ಆಚೆ ಕಡೆಯಿಂದ ತರಿಸ್ತಾ ಇದ್ದೆ ಏನಾರ ಹಬ್ಬ ಅದೇ ಇದ್ದರೆ. ಆದರೆ ಇವಾಗೆಲ್ಲ ನಾನೇ ಕಲ್ತ್ಕೊಂಡು, ಸೊ ಇವಾಗ ಆಚೆ ಎಲ್ಲ ಏನು ತರಿಸಲ್ಲ, ಮನೆಯಲ್ಲೇ ಮಾಡಿರ್ತೀನಿ. ಏನಾದ್ರು ಅರ್ಜೆಂಟ್ ಬೇಕು ಅಂತಂದರೆ ಮಾತ್ರ ಆಚೆ ಕಡೆ ತರಿಸ್ಕೊಂಡಿರ್ತೀನಿ. ಯಾಕಂದರೆ ಬೆಂಗಳೂರಲ್ಲಿ ಹೋಳಿಗೆ ಮನೆ ಇವಾಗೆಲ್ಲ ಕಾಮನ್ ಆಗಿದೆ, ಎಲ್ಲ ಕಡೆನೂ ಸಿಗ್ತವೆ ಹೋಳಿಗೆ. ಬೇಳೆ ಹೋಳಿಗೆ ಅಷ್ಟೇ ಇಲ್ಲ, ತುಂಬ ಡಿಫ್ರೆಂಟ್ ಆಗಿರೋ ಹೋಳಿಗೆ ಕೂಡ ಸಿಗ್ತವೆ. ಈ ಪೈನಾಪಲ್ ಹೋಳಿಗೆ, ಕ್ಯಾರೆಟು, ಡ್ರೈ ಫ್ರೂಟ್ಸ್ದು ಅಂತ ತುಂಬ, ಕೊಕೊನಟ್ದು ತುಂಬ ವೆರೈಟಿ ಸಿಗ್ತವೆ ಹೋಳಿಗೆ ಎಲ್ಲ. ನಾನು ಯಾವ ಥರ ಕಲಿತ್ನೋ ಸೊ ಹಾಗೆ ನಿಮಗೂ ಕೂಡ ಈ ಥರ ಈಸಿಯಾಗಿ ಹೋಳಿಗೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಕುಕ್ಕರ್ಗೆ 1 ಬೌಲಷ್ಟು ತೊಗರಿಬೇಳೆನ ಹಾಕಿ ಒಂದು 2 ಕಪ್ಪಷ್ಟು ನೀರು ಹಾಕಿಬಿಟ್ಟು ನಾನು ಕುಕ್ಕರ್ ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಇಟ್ಟಿದ್ದೆ. ಆ್ಯಂಡ್ ಇದ್ರ ಜೊತೆಗೆ ಮೈದಾ ಹಿಟ್ಟು ಕಲಸಿಟ್ರೆ ಹಿಟ್ಟು ಬೇಗ ನೆಂದರೆ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ ಅಂತ ಮೊದಲೇ ಕಲಸಿಟ್ಕೊಳ್ತಾ ಇದ್ದೆ. ಇಲ್ಲಿ ಹಿಟ್ಟಿನ ಮೆಜರ್ಮೆಂಟ್ ಬಂದುಬಿಟ್ಟು ನಾನು ಹೋಳಿಗೆಗೆ ಬೇಳೆ ಹೆಂಗೆ ತೊಗೊಂಡಿದ್ದಿಲ್ಲ, ಸೊ ಅದೇ ಬೌಲಲ್ಲಿ 1.5 ಬೌಲಷ್ಟು ಹಿಟ್ಟು ತೊಗೊಂಡು ಈ ಥರ ಕಲಿಸ್ಬಿಟ್ಟು ಸ್ವಲ್ಪನೇ ನೀರು ಹಾಕಿಬಿಟ್ಟು ಈ ಥರ ಕಲಸಿಟ್ಕೊಡಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದನ್ನು ನೆನೆಯಕ್ಕೆ ಬಿಡಿ, 1 ಬೌಲ್ ಮುಚ್ಚಿಬಿಟ್ಟು. ಆ್ಯಂಡ್ ಕುಕ್ಕರ್ ಕೂಡ 2 ವಿಷಲ್ನ ಕೂಗಿಸ್ಕೊಂಡಿದ್ದೆ ನಾನು, ಸಾಕು 2 ವಿಷಲ್ ಆದರೆ. ಬೇಳೆನ ತುಂಬ ಸಾಫ್ಟಾಗಿ ಕೂಗಿಸ್ಕೊಳ್ಳೋದು ಬೇಡ ವಿಷಲ್ನ, ಸೊ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈ ಥರ ಮೀಡಿಯಮಲ್ಲಿ ಕುಕ್ ಆಗುತ್ತೆ. ಒಂದು ಪಾತ್ರೆ ಇಟ್ಕೊಂಡು ಈ ಥರ ಸ್ಟೇನರ್ ಇಟ್ಕೊಂಡು ಕುಕ್ಕರಿಂದ ಏನು ಬೇಳೆ ಇರುತ್ತಲ್ವ, ಸೊ ಅದನ್ನು ಈ ಥರ ಸ್ಟೇನರಲ್ಲಿ ಹಾಕಿ ಕೆಳಗಡೆ ನೀರೆಲ್ಲ ಹೋಗುತ್ತೆ, ಅದು ನೀರೆಲ್ಲ ತೆಗೆದುಬಿಟ್ಟು ನೆಕ್ಸ್ಟ್ ಒಂದು ಪಾತ್ರೆ ಅಥವಾ ಬಾಣಲಿ ತೊಗೊಳ್ಳಿ. ಇವಾಗ ಏನು ಬಸ್ ಇಟ್ಕೊಂಡಿರ್ತೀವಲ್ಲ ಬೇಳೆನ, ಆ ಬೇಳೆನ ಅದಕ್ಕೆ ಬೆಲ್ಲ ಸೇರಿಸ್ಬೇಕು. ಸೊ ಅದಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲೆ ಇಟ್ಬಿಟ್ಟು ನಾನು 1 ಬೌಲ್ ಬೇಳೆಗೆ 1.5 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೆ. ನಾನು ಇದೇ ಪುಡಿ ಬೆಲ್ಲನ ತೊಗೊಂಡಿದ್ದೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆಗಲಿ, ಇದು ಬೇಳೆ ಮತ್ತು ಬೆಲ್ಲ ಎರಡು ಮಿಕ್ಸ್ ಆಗಿಬಿಟ್ಟು ಈ ಥರ ಎಲ್ಲ ತೆಳ್ಳಗಾಗುತ್ತದು. ಮತ್ತು ಅದೇನು ಕನ್ಸಿಸ್ಟೆನ್ಸಿ ಇದೇ ಥರ ಅಂದರೆ ಬೆಲ್ಲ ಎಲ್ಲ ಕರಗೋಗುತ್ತಲ್ವ, ಸೊ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಅದೆಲ್ಲ ಸ್ವಲ್ಪ ನೀಟಾಗಿ ಕುಕ್ ಆಗಲಿ, ಅದು ಕುಕ್ ಆಗ್ತಾ ಗಟ್ಟಿ ಆಗುತ್ತೆ. ಇವಾಗ ಬೆಲ್ಲನೂ ಹಾಗೆ ನಿಧಾನ ಕರಗ್ತಾ ಇದೆ. ಸೊ ಇದು ಬೇಳೆ ಮತ್ತು ಬೆಲ್ಲ ಎರಡೂ ಕುಕ್ ಆದಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಬೆಲ್ಲ ಎಲ್ಲ ಕರಗಿರುತ್ತೆ. ಸೊ ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಆರಕ್ಕೆ ಬಿಡಿ. ಆರಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸಣ್ಣ ಮಿಕ್ಸಿ ಜಾರ್ ತೊಗೊಂಡು 2 ಸ್ಪೂನ್ ಹಾಕ್ಕೊಳ್ಳಿ, ಹಂಗಾರೆ ನೀಟಾಗಿ ಗ್ರೈಂಡ್ ಆಗುತ್ತೆ, ಅಂದರೆ ಸಾಫ್ಟಾಗಿ ಬರುತ್ತಲ್ವ. ಸೊ ಹಾಗಾಗಿ ಫುಲ್ ಆರೋಕ್ಕೂ ಬಿಡಬೇಡಿ, ಆರಿದ ಮೇಲೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ. ಇದಕ್ಕೆ ನಾನು ಒಂದು ಸ್ವಲ್ಪ 2 ಪೀಸ್ ಶುಂಠಿ ಆ್ಯಂಡ್ 1 ಏಲಕ್ಕಿನ ಹಾಕೋತಾ ಇದೆ, ಅಂದರೆ ಘಮ ಚೆನ್ನಾಗಿ ಬರುತ್ತೆ ಅಂತಂದು. ನಾವು ಇದಕ್ಕೆ ಹೂರ್ಣ ಅಂತ ಕರಿತೀವಿ, ನಂಗೆ ಗೊತ್ತಿಲ್ಲ ಈ ಕಡೆ ಏನಂತಾರೆ ಅಂತಂದು. ಸೊ ಇಲ್ಲಿ ನೋಡ್ತಾ ಇದ್ದಲ್ಲ, ಇಷ್ಟು ಸಾಫ್ಟಾಗಿ ಆಗಲಿ. ತುಂಬ ಗಟ್ಟಿಯಾಗಿದೆ, ಬೇಳೆಲ್ಲ ನುರಿತಾ ಇಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇದು ಹೂರ್ಣ ಏನಿದೆ ಅಲ್ವಾ, ಸ್ವಲ್ಪ ಸಾಫ್ಟಾಗೇ ಇರಬೇಕು, ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಇದು ಮೈದಾ ಹಿಟ್ಟಿಗೆ ತುಂಬ ಕೂಡ ಕರೆಕ್ಟ್ ಆಗುತ್ತೆ. ಆಮೇಲೆ ಹೂರ್ಣ ಬಂದುಬಿಟ್ಟು ಇದು ಗಟ್ಟಿಯಾಗೇ ಇರಲಿ, ತುಂಬ ತೆಳ್ಳಗಾದರೆ ತುಂಬಕ್ಕೆಲ್ಲ ಚೆನ್ನಾಗಲ್ಲ ಮೈದಾ ಹಿಟ್ಟಲ್ಲಿ. ಮಿಕ್ಸಿ ಹಾಕೊಂಡ್ಬಿಟ್ಟು ಸೈಡಿಗೆ ತೆಗೆದಿಡಿ. ಆ್ಯಂಡ್ ಮೈದಾ ಹಿಟ್ಟು ಕೂಡ ನೆಂದಿಟ್ಟು ಕಲಸಿಟ್ಟಿದ್ವಲ್ಲ, ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಟ್ಟನ್ನ ಹೀಗೆ ನಾದ್ಕೊಳ್ಳಿ ಕೈಯಿಂದನೇ. ಕೈಗೆ ಎಣ್ಣೆ ಹಚ್ಕೊಳ್ದೇ ಇದ್ದರೆ ಹಿಟ್ಟೆಲ್ಲ ಕೈಗೆಲ್ಲ ಅಂಟುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಕೈಯಿಂದನೇ ಸ್ವಲ್ಪ ನಾದ್ಕೊಳ್ಳಿ, ಅದೆಲ್ಲ ಸುಮ್ಮನೆ ಸಾಫ್ಟ್ ಆಗುತ್ತೆ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡಿದ್ರೆ ಇನ್ಕಂಪ್ಲೀಟ್ ಆಗುತ್ತೆ, ಯಾಕಂದರೆ ಫಸ್ಟ್ ದಿನ ನಾವು ಬೇವು ಮತ್ತು ಬೆಲ್ಲ ತಿಂದಿರ್ತೀವಲ್ಲ, ಸೊ ನೆಕ್ಸ್ಟ್ ಡೇ ಹೋಳಿಗೆ ಮಾಡ್ತೀವಿ. ಹೋಳಿಗೆ ಊಟ ಮಾಡಿದ್ಮೇಲೆ ಅವತ್ತಿನ ದಿನ ಸಾಯಂಕಾಲ ಚಂದ್ರ ನೋಡೋದು. ಹಿಟ್ಟು ನೀಟಾಗಿ ಮಿಕ್ಸ್ ಮಾಡಿದಾಗ ಈ ಥರ ಚಿಕ್ಕದಾಗಿ ಹಿಟ್ಟನ್ನು ತೆಗೆದಿಟ್ಕೊಳ್ಳಿ. ಇದಕ್ಕೆ ಹೂರ್ಣನ ತುಂಬಬೇಕು. ಇವಾಗ 2 ಕೈಯಲ್ಲಿ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಇವಾಗ ಹಿಟ್ಟು ತೊಗೊಂಡಿದ್ವಲ್ಲ, ತೆಗೆದಿಟ್ಟಿದ್ವಿ, ಅದಕ್ಕೆ ಅದೇ ಸೈಜಲ್ಲಿ ಹೂರ್ಣ ಏನಿರುತ್ತಲ್ವ, ಸೊ ಹಿಟ್ಟು ಯಾವ ಸೈಜಲ್ಲಿ ತೊಗೊಂಡಿರ್ತೀವೋ ಅದೇ ಸೈಜಲ್ಲಿ ಹೂರ್ಣ ಕೂಡ ತೊಗೊಳ್ಳಿ. ಈ ಥರ ಹೂರ್ಣನ ಮಧ್ಯೆ ಇಟ್ಬಿಟ್ಟು ಇವಾಗ ನೀಟಾಗಿ ಕ್ಲೋಸ್ ಮಾಡ್ಕೊಂತ ಬನ್ನಿ. ಸ್ಟಫಿಂಗ್ಸ್ ಎಲ್ಲ ತುಂಬಬೇಕಾದ್ರೆ ಮಧ್ಯೆ ಎಲ್ಲ ಗ್ಯಾಪ್ ಇಡಬೇಡಿ, ಆಮೇಲೆ ಮತ್ತೆ ಹೋಳಿಗೆ ಮಾಡ್ಕೊಳ್ಳೋಕೆ ಸರಿಯಾಗಲ್ಲ, ಹೂರ್ಣ ಎಲ್ಲ ಆಚೆ ಕಡೆ ಬಂದುಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಹೂರ್ಣ ಎಲ್ಲ ಮಧ್ಯೆ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಾನು ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಹೋಳಿಗೆ ಮಾಡೋದು ತುಂಬ ಕಷ್ಟ ಏನಲ್ಲ, ಸ್ಟಾರ್ಟಿಂಗ್ ಆಗಿ ಅನಿಸುತ್ತೆ ಅಷ್ಟೇ. ಆದರೆ ಒಂದ್ಸಲ ಪ್ರಾಕ್ಟೀಸ್ ಆದಮೇಲೆ ಅದೇ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತಂದು. ನಾನು ಯಾವ ಥರ ಕಲ್ತಿದ್ದೆ ಅಂದರೆ, ಮದುವೆಗೆ ಮುಂಚೆ ನಾನು ನೋಡಿದ್ದೆ ನಮ್ಮ ಮನೇಲಿ ಯಾವ ಥರ ಮಾಡ್ತಾರಲ್ಲ ಹೋಳಿಗೆ ಎಲ್ಲ, ಹೂರ್ಣ ಅದೆಲ್ಲ ಮಾಡೋದು ನೋಡಿದ್ದೆ. ಆದರೆ ನಾನು ಒಬ್ಬಳೇ ಅದು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಬೆಂಗಳೂರಿಗೆ ಮದುವೆ ಆಗಿ ಬಂದಮೇಲೆ ಟ್ರೈ ಮಾಡಿದ್ದೆ ನಾನು ಕೂಡ. ಸ್ಟಾರ್ಟಿಂಗ್ ಎಲ್ಲ ಮಾಡ್ತಾ ಇರಲಿಲ್ಲ, ಆಚೆ ಕಡೆನೇ ತರಿಸ್ತಾ ಇದ್ದೆ. ಇವಾಗ ರೀಸೆಂಟಾಗಿ ಕಲ್ತ್ಬಿಟ್ಟು ಇವಾಗ ನಾನು ಮಾಡ್ತಾ ಇರೋದು ಹೋಳಿಗೆನ. ಹೂರ್ಣ ಎಲ್ಲ ತುಂಬಿಟ್ಕೊಂಡಿದ್ವಲ್ಲ ಹಿಟ್ಟಿಗೆ, ಇವಾಗ ಜಸ್ಟ್ ಒಂದು ಪೇಪರ್ನ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಇವಾಗ ಏನು ಉಂಡೆ ಥರ ಮಾಡಿಟ್ಕೊಂಡಿಲ್ಲ, ಹೂರ್ಣ ಎಲ್ಲ ತುಂಬಿಟ್ಕೊಂಡಿದ್ವಿ. ಸೊ ಅದನ್ನು ಈ ಥರ ಕೆಳಗಡೆ ಇಟ್ಬಿಟ್ಟು ಅದು ಜಸ್ಟ್ ಪ್ರೆಸ್ ಮಾಡ್ಕೊತ ಹೋಗಿ, ಯಾಕಂದರೆ ಹಿಟ್ಟು ಕೂಡ ಸಾಫ್ಟ್ ಆಗಿರುತ್ತಲ್ವ. ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ನೀವು ಯಾವ ಶೇಪಿಗೆ ಕೊಡ್ತೀರೋ ಆ ಶೇಪಿಗೆ ಬರುತ್ತೆ. ಸೊ ಇಲ್ಲಿ ಹೋಳಿಗೆ ರೌಂಡ್ ಶೇಪಲ್ಲೇ ಮಾಡೋದಲ್ವ, ಸೊ ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೆ. ಜಸ್ಟ್ ಇದನ್ನು ಮೇಲ್ಗಡೆ ತಟ್ತಾ ಹೋದರೆ ಸಾಫ್ಟಾಗಿ ಬರುತ್ತೆ. ನಂಗೆ ದಪ್ಪ ಅಥವಾ ತೆಳ್ಳು ನೀವು ಯಾವ ಥರ ಆದರೂ ಮಾಡ್ಕೋಬೋದು. ಆ್ಯಂಡ್ ನೀವು ಇದನ್ನೇ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ತೊಗೊಂಡು ಹೂರ್ಣ ಕೂಡ ಜಾಸ್ತಿ ಹಾಕ್ಕೊಂಡ್ರೆ ಫುಲ್ ದೊಡ್ಡಗೆ ಮಾಡ್ತಾರಲ್ಲ ಹೋಳಿಗೆ, ಆ ಥರ ಕೂಡ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕವರ್ ಮೇಲೆ ತಟ್ಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿ ಈ ಥರ ಹಂಚಿಟ್ಕೊಂಡ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. 2 ಕಡೆನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಎಣ್ಣೆ ಹಾಕಿ ಬೇಯಿಸಿದ್ರೆ ಎಲ್ಲರೂ ಕೆಳಗಡೆ ತೆಳ ಹಿಡಿದು ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ 2 ಕಡೆನೂ ಕೂಡ.
ಗ್ಯಾಸ್ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ನಾನು ನನ್ನ ಮಗಂಗೆ ಬೇರೆ ನಿನ್ನೆ ಬಿದ್ದಿದ್ದು ಹುಷಾರಿದ್ದಿಲ್ಲಲ್ವ, ಸೊ ಹಾಗಾಗಿ ಅವನು ಕಿರಿಕಿರಿ ಮಾಡ್ತಾ ಇದ್ದ. ಅವನು ಬಿದ್ದಾಗ ಜಸ್ಟ್ ಚಿನ್ನತ್ರಗೆ ಅಷ್ಟೇ ಸ್ವಲ್ಪ ಗಾಯ ಆಗಿತ್ತು. ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದಾಗ ಮುಖದ ಕಡೆ ಎಲ್ಲ ಕಣ್ಣು ಕೆಳಗಡೆ ಎಲ್ಲ ಫುಲ್ ಬಾವು ಬಂದಿತ್ತು. ಸೊ ಅದಕ್ಕೆ ಅವನಿಗೆ ಸ್ವಲ್ಪ ನೋವು ಕೂಡ ಜಾಸ್ತಿ ಆಗಿತ್ತು, ಅದಕ್ಕೆ ಕಿರಿಕಿರಿ ಮಾಡ್ತಾ ಇದ್ದ. ಸೊ ಹಾಗಾಗಿ ಅವನನ್ನು ನೋಡ್ಕೊಳ್ತೀನಿ ನಾನು ಹೋಳಿಗೆ ಮಾಡ್ತಾ ಇದ್ದೆ. ಜಾಸ್ತಿ ಏನು ಮಾಡ್ಕೊಂಡಿರಲಿಲ್ಲ, ನಮ್ಮ ಮನೆಗೆ ಎಷ್ಟು ಬೇಕಲ್ಲ ನಾವು ಅಷ್ಟೇ ಮಾಡ್ಕೊಂಡಿದ್ದು. ಇಷ್ಟೇ ಸಿಂಪಲ್ಲಾಗಿ ಹೋಳಿಗೆ ಮಾಡೋದು. ಸೊ ಹೋಪ್ ಇದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಯೂಸ್ಫುಲ್ ಕೂಡ ಆಗುತ್ತೆ ಅನ್ಕೋತೀನಿ ಹೊಸದಾಗಿ ಮಾಡೋರಿಗೆ. ಹೋಳಿಗೆನ ತುಪ್ಪದ ಜೊತೆ ತಿಂದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇವತ್ತಿನ ಊಟಕ್ಕೆ ಹೋಳಿಗೆ ಜೊತೆ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಸೊ ಹೋಪ್ ಇದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಗೆ ಆನ್ಸರ್ ಕೂಡ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿ ಒನ್.